ಇದು ನಿಮ್ಮ ಮಕ್ಕಳಿಗೆ ದೇವರ ಪ್ರೀತಿಯನ್ನು ತೋರಿಸಲು ಸತ್ಯ ಕಥೆಗಳನ್ನು ಒಳಗೊಂಡಿದೆ. ಧಾರ್ಮಿಕ ಪ್ರೇರಣಾದಾಯಕ ಬೈಬಲ್ ಕಥೆಗಳು ಇಲ್ಲಿಯೇ ಸಿಗುತ್ತವೆ. ಬೈಬಲ್ ನೀತಿ ಕಥೆಗಳು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಜೊತೆ ಸಂಪರ್ಕದಲ್ಲಿರಿ. ಪ್ರತಿ ವಾರ ಹೊಸ ಕಥೆ, ಹೊಸ ಸಂದೇಶದಿಂದ ದೇವರ ದಾರಿಯಲ್ಲಿ ನಡೆಯೋಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಅಖಿಲ್ ಎಂಬ 9 ವರ್ಷದ ಹುಡುಗನ ಬಳಿ ಒಂದು ಕಾರಿನ ಆಟಿಕೆ ಇತ್ತು. ಆ ಆಟಿಕೆ ಅವನಿಗೆ ತುಂಬ ಇಷ್ಟವಾದದ್ದಾಗಿತ್ತು. ಅದು ಅವನ ತಂದೆಯಿಂದ ಪಡೆದ ಕೊಡುಗೆ. ಅದನ್ನು ಅವನು ಎಲ್ಲಿಗೆ ಹೋದರೂ ತೆಗೆದುಕೊಂಡು ಹೋಗುತ್ತಿದ್ದ. ಪಾರ್ಕಿಗೆ, ದೇವಾಲಯಕ್ಕೆ, ತಾನು ಮಲಗುವಾಗ ಕೂಡ ಜೊತೆಯಲ್ಲೇ ಇಟ್ಟುಕೊಳ್ಳುತ್ತಿದ್ದ. ಒಂದು ದಿನ ಆಟವಾಡುತ್ತಿರುವಾಗ ಆ ಆಟಿಕೆ ಕೈಯಿಂದ ಜಾರಿ ಬಿದ್ದು ಬಿಟ್ಟಿತು. ಒಂದು ಚಕ್ರವು ಅದರಿಂದ ಬೇರ್ಪಟ್ಟಿತ್ತು ಮತ್ತು ಕಾರಿನ ಆಟಿಕೆ ಮುರಿದು ಹೋಗಿತ್ತು. ಅಖಿಲ್ ಕುಳಿತುಕೊಂಡು ಕಣ್ಣೀರಿಟ್ಟ. ಆತನು ಮುರಿದ ಆಟಿಕೆಯನ್ನು ತನ್ನ ಹತ್ತಿರ ಎದೆಗೆ ಬಿಗಿಯಾಗಿ ಹಿಡಿದಿದ್ದ. ಅವನ ತಂದೆ ಹತ್ತಿರಕ್ಕೆ ಬಂದು ಅವನನ್ನು ಔದಾರಿಸಿ ಹೇಳಿದರು, ಅಖಿಲ್, ಇದನ್ನು ನನಗೆ ಕೊಡು, ನಾನು ಇದನ್ನು ಸರಿಪಡಿಸುತ್ತೇನೆ. ಆದರೆ ಅಖಿಲ್ ಅಳುತ್ತಾ ಉತ್ತರಿಸಿದ, ಇಲ್ಲ ಅಪ್ಪ, ಯಾರಿಗಾದರೂ ಕೊಟ್ಟರೆ ಅದು ಹೋದರೂ ಹೋಗಬಹುದು, ನಾನು ಇದನ್ನು ಇಟ್ಟುಕೊಳ್ಳುತ್ತೇನೆ. ತಂದೆ ನಗುಮುಖದಿಂದ ಹೇಳಿದರು, ನೀನು ಇದನ್ನು ಮುರಿದ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು, ಅಥವಾ ನನಗೆ ಕೊಟ್ಟು ನಾನು ಹೊಸದಾಗಿ ಕೂಡ ಮಾಡಬಹುದು. ಅಖಿಲ್ ಕ್ಷಣಕಾಲ ಯೋಚಿಸಿದ. ನಂತರ ಕಣ್ಣೀರಿನಿಂದ ತನ್ನ ತಂದೆಗೆ ಮುರಿದ ಆಟಿಕೆಯನ್ನು ನಿಧಾನವಾಗಿ ನೀಡಿದ. ಮರುದಿನ ತಂದೆ ಆಟಿಕೆಯನ್ನು ತಂದುಕೊಟ್ಟರು. ಫಳಫಳಿಸುತ್ತಾ ಹೊಸದಾಗಿ ಕಾಣುತ್ತಿತ್ತು. ಅಖಿಲ್ ಸಂತೋಷದಿಂದ ನಕ್ಕು ತನ್ನ ತಂದೆಯನ್ನು ಬಿಗಿಯಾಗಿ ಅಪ್ಪಿಕೊಂಡ. ನಾವು ಅಖಿಲ್ ಹಾಗೆ ದೇವರ ಕೈಗೆ ನಮ್ಮ ಮುರಿದ ಕನಸುಗಳು, ನೋವುಗಳು, ಭಯಗಳನ್ನು ಕೊಡುವುದರಲ್ಲಿ ಹೆದರುತ್ತೇವೆ. ಆದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟರೆ ಅವರು ನಮ್ಮನ್ನು ಹೊಸದಾಗಿ ಪುನಃ ನಿರ್ಮಿಸುತ್ತಾರೆ.